ಹಿಂದಿನ ಎಪಿಸೋಡ್ನಲ್ಲಿ ನಾವು ನರುಟೋನ ಮಾತನ್ನ ಕೇಳಿಸ್ಕೊಂಡು ಲಾರ್ಡ್ ಹೋಕಾಗೆ ಅವ್ರಿಗೆ ತಮ್ಮ ಮೊದಲ ಸಿ ರ್ಯಾಂಕ್ ಮಿಷನ್ನ ಕೊಟ್ಟಿರೋದನ್ನು ನೋಡ್ತೀವಿ. ಅದರ ನಂತರ ಟೀಮ್ 7 ಲ್ಯಾಂಡ್ ಆಫ್ ಯೂಸ್ಗೆ ಕಡೆಗೆ ಸಾಕ್ತಾರೆ. ದಾರಿಲಿ ಅವರಿಗೆ ಕೆಲವು ಶತ್ರುಗಳು ಎದುರಾಗ್ತಾರೆ. ನಂತರ ಅವ್ರಿಗೆ ಗೊತ್ತಾಗುತ್ತೆ ಈ ಶತ್ರುಗಳು ಬ್ರಿಡ್ಜ್ ಬಿಲ್ಡರ್ ಟಾಜುನಾನ ಹಿಂದೆ ಬಿದ್ದಿದ್ದಾರೆ ಅಂತ. ನಂತರ ನಮಗೆ ಒಬ್ಬ ಬಿಸ್ನೆಸ್ ಮ್ಯಾನ್ನ ತೋರಿಸ್ತಾರೆ. ಇವನೇ ಟಾಜುನಾನ ಕೊಲ್ಲೋಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದು. ಹಾಯ್, ಎಲ್ಲರೂ ಕನ್ನಡ ಅನಿಮೆ ವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನರುಟೋ ಎಪಿಸೋಡ್ 7ರ ಮೊದಲ ಸೀನ್ನಲ್ಲಿ ನಮಗೆ ಟೀಮ್ 7 ಸುತ್ತಲೂ ಮಂಜಿನ ನಡುವೆ ಒಂದು ಹಡಗಿನ ಮೂಲಕ ಹೋಗ್ತಾ ಇರೋದನ್ನು ನೋಡ್ತೀವಿ. ಅವರು ದಡದ ಸಮೀಪ ಬರ್ತಿದ್ದ ಹಾಗೇನೆ ಅವ್ರಿಗೊಂದು ದೊಡ್ಡ ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ನ ನೋಡಿ ಎಲ್ಲರೂ ಎಕ್ಸೈಟ್ ಆಗ್ತಾರೆ. ಅದರಲ್ಲೂ ನರುಟೋ ಅಂತೂ ಖುಷಿಯಿಂದ ಕೂಗಾಡ್ತಾನೆ. ಆಗ ಧೋನಿ ಓಡಿಸೋನು ಶಬ್ದ ಮಾಡಬೇಡ, ನಾವು ಯಾರ ಕಣಿವು ಕಾಣಬಾರ್ದು ಅಂತಾನೆ ಧೋನಿನ ಮೋಟ್ರ್ ಆಫ್ ಮಾಡಿ ಕೈಯಿಂದ ಓಡಿಸ್ತಾ ಇರೋದು ಅಂತಾನೆ. ಅದಕ್ಕೆ ನರುಟೋ ಸುಮ್ಮನಾಗ್ತಾನೆ. ನಂತರ ಕಕಾಸೆ ಅವರೆಲ್ಲ ಯಾರೋ ಯಾಕೆ ನಿಮ್ಮ ಪ್ರಾಣದ ಹಿಂದೆ ಬಿದ್ದಿದ್ದಾರೆ ಅಂತ ಟಾಜುನಾನ ಕೇಳ್ತಾನೆ. ಮತ್ತೆ ಮುಂದುವರೆದು ನೀವೇನಾದರೂ ನಮಗೆ ಸತ್ಯ ಹೇಳದೆ ಹೋದರೆ ನಾವು ಈ ಮಿಷನ್ನ ಇಲ್ಲೇ ಬಿಡ್ತೀವಿ ಅಂತಾನೆ. ಅದಕ್ಕೆ ಟಾಜುನಾ ನಿಜ ಹೇಳ್ಬೇಕಂದ್ರೆ ಒಬ್ಬ ಕೆಟ್ಟ ವ್ಯಕ್ತಿ ನನ್ನ ಪ್ರಾಣದ ಹಿಂದೆ ಬಿದ್ದಿದ್ದಾನೆ. ಅದಕ್ಕೆ ಕಕಾಸೆ ಯಾರು ಅಂತ ಕೇಳ್ತಾನೆ. ಆಗ ಟಾಜುನಾ ನನಗನ್ಸುತ್ತೆ ನಿಮ್ಗೆ ಅವನು ಗೊತ್ತು, ಇಲ್ಲ ಅಂದರೆ ಅವನ ಹೆಸರಾದರೂ ಒಂದು ಸಲನಾದರೂ ಕೇಳಿರ್ತೀರ. ಅವನೇ ಜಗತ್ತಿನ ಅತಿ ಶ್ರೀಮಂತರಲ್ಲಿ ಒಬ್ಬ, ಗಾಟೋ. ಇದನ್ನು ಕೇಳಿ ಕಕಾಶಿ ಶಾಕ್ ಆಗ್ತಾನೆ. ಏನು, ಆ ಗಾಟೋ ಟ್ರಾನ್ಸ್ಪೋರ್ಟ್ದವನ? ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಂತಾನೆ. ಅದಕ್ಕೆ ಟಾಜುನಾ ಗಾಟೋ ಒಬ್ಬ ಪವರ್ಫುಲ್ ಬಿಸ್ನೆಸ್ ಮ್ಯಾನ್. ಅವನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಕೇವಲ ತೋರ್ಕೆಗಷ್ಟೇ. ಅಸಲಿಯಾಗಿ ಅವನು ಡ್ರಗ್ಸ್ ಮತ್ತು ಕಾನೂನು ಬಾಹಿರ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ, ಅದು ಕೂಡ ನಿಂಜಾಗಳ ಸಹಾಯದಿಂದ. 1 ವರ್ಷದ ಹಿಂದೆ ಅವನು ತನ್ನ ಪವರ್ನಿಂದ ಲ್ಯಾಂಡ್ ಆಫ್ ಯೂಸ್ಗೆ ಬಂದ ಮತ್ತು ತಮ್ಮ ಸಾರಿಗೆ ಮೇಲೆ ತನ್ನ ಹಿಡಿತ ಸಾಧಿಸ್ದ. ನಮ್ಮ ದೇಶದಲ್ಲಿ ಸಮುದ್ರದ ಮೇಲೆ ಯಾರು ಹಿಡಿತಾ ಇರುತ್ತೋ ಅವನೇ ಉಳಿದೆಲ್ಲ ಕಂಟ್ರೋಲ್ ಮಾಡ್ತಾನೆ. ಗಾಟೋಗೆ ಈ ಬ್ರಿಡ್ಜ್ ಎಲ್ಲಿ ಪೂರ್ತಿಯಾಗುತ್ತೆ ಅನ್ನೋ ಭಯ ಇದೆ. ಯಾಕಂದರೆ ಈ ಬ್ರಿಡ್ಜ್ ಏನಾದರೂ ಕಂಪ್ಲೀಟ್ ಆದರೆ ನಮ್ಮನ್ನು ಬೇರೆ ದೇಶಗಳ ಜೊತೆ ಜೋಡಿಸುತ್ತೆ ಮತ್ತು ನಾವು ನಮ್ಮ ಕಳೆದು ಹೋದ ಶಕ್ತಿಗಳನ್ನು ಮತ್ತೆ ಪಡಿತೇವೆ. ಇದನ್ನು ಕೇಳಿಸ್ಕೊಂಡ ಸಕುರಾ ಆಗಿ ಹೇಳ್ತಾಳೆ, ಓ ನನಗೀಗ ಅರ್ಥ ಆಯಿತು, ನೀವು ಈ ಬ್ರಿಡ್ಜ್ನ ಬಿಲ್ಡರ್, ಹಾಗಾಗಿನೇ ಅವನು ನಿಮ್ಮ ಪ್ರಾಣದ ಹಿಂದೆ ಬಿದ್ದಿದ್ದಾನೆ ಅಂತಾಳೆ. ನಂತರ ಕಕಾಶಿ ಹೇಳ್ತಾನೆ, ನನಗೆ ಒಂದು ಅರ್ಥ ಆಗ್ತಿಲ್ಲ, ಇದನ್ನು ನೀವು ನಮ್ಮಿಂದ ಯಾಕೆ ಮುಚ್ಚಿಟ್ರಿ ಅಂತ. ಅದಕ್ಕೆ ಟಾಜುನಾ ಹೇಳ್ತಾನೆ, ಲ್ಯಾಂಡ್ ಆಫ್ ವೇವ್ಸ್ ಒಂದು ಸಣ್ಣ ದೇಶ, ಹಾಗಾಗಿ ನಮ್ಮ ರಾಜನ ಹತ್ರ ಹಣ ತುಂಬ ಕಡಿಮೆ ಇದೆ. ನಾವೇನಾದರೂ ಬಿ ರ್ಯಾಂಕ್ಗೆ ಈ ಮಿಷನ್ ಕೊಟ್ಟರೆ ಅದು ತುಂಬ ದುಬಾರಿ ಆಗುತ್ತೆ ಮತ್ತು ನೀವೇನಾದರೂ ಈ ಮಿಷನ್ ನಿಲ್ಲಿಸಿದ್ರೆ ಹೆಚ್ಚಂದ್ರೆ ಏನಾಗುತ್ತೆ, ಅವರು ನನ್ನನ್ನು ಕೊಲ್ತಾರೆ. ಹಾಂ, ಆದರೆ ನನ್ನ ಮೊಮ್ಮಗ ತುಂಬ ಅಳ್ತಾನೆ ಮತ್ತು ನನ್ನ ಮಗಳು ಇದಕ್ಕೆ ಲೀಪ್ ವಿಲೇಜ್ನ ದೂರ್ತಾಳೆ ಮತ್ತು ಅವಳು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ. ಆದರೆ ನೀವು ಇದನ್ನು ಚಿಂತೆ ಮಾಡಿಬಿಡಿ ಅಂತ ಅವರನ್ನು ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡ್ತಾನೆ. ಹೀಗಾಗಿ ಕಕಾಶಿ ನಮ್ಮ ಹತ್ರ ಈಗ ಯಾವುದೇ ದಾರಿ ಇಲ್ಲ, ಈ ಮಿಷನ್ನ ಮಾಡಲೇಬೇಕು ಅಂತಾನೆ. ನಂತರ ಎಲ್ಲರೂ ಲ್ಯಾಂಡ್ ಆಫ್ ಯೂಸ್ನ ದಡಕ್ಕೆ ಸೇರ್ತಾರೆ ಮತ್ತು ನಾವಿಕನಿಗೆ ಧನ್ಯವಾದ ಹೇಳಿ ಮುಂದೆ ಸಾಕ್ತಾರೆ. ದಾರಿಲಿ ಕಕಾಶಿ ಮನಸ್ಸಿನೊಳಗೆ ಯೋಚನೆ ಮಾಡ್ತಾನೆ, ಈಗ ಗಾಟೋ ನಮ್ಮಿಂದ ಜೂನಿನಲ್ಲ ಜೂನಿನ್ ಲೆವೆಲ್ ನಿಂಜನ ಕಳಿಸ್ತಾನೆ ಅಂತಾನೆ. ಈ ಕಡೆ ನರುಟೋ ಸಾಸ್ಕೆನ ನೋಡಿ ಮನಸ್ಸಿನಲ್ಲಿ ಈ ಬಾರಿ ನಿನ್ನ ಹೀರೋ ಆಗೋಕ್ಕೆ ನಾನು ಬಿಡಲ್ಲ, ನಾನು ಹೀರೋ ಆಗ್ತೀನಿ ಅಂತ ಅಂದು ಅವನು ಅತ್ತ ನೋಡಿ ಒಂದು ಕೂಣಾಯನ ಒಂದು ಪೊದೆಗೆ ಎಸಿತಾನೆ. ಇದನ್ನು ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ, ಆದರೆ ಅಲ್ಲಿ ಏನೂ ಇರಲ್ಲ. ಹಾಗೆ ಮತ್ತೊಂದು ಕೂಣಾಯನ ಉಗಿತಾನೆ. ಇದಕ್ಕೆ ಸಕುರಾ ಅವನನ್ನು ಹೊಡಿತಾಳೆ ಮತ್ತು ಸುಮ್ಮನೆ ಇರೋದಕ್ಕೆ ಹೇಳ್ತಾಳೆ. ನಂತರ ಆ ಕೂಣಾಯನ ಕಕಾಶಿ ಹೋಗಿ ನೋಡ್ತಾನೆ, ಅಲ್ಲಿ ಮೊಲ ಇರುತ್ತೆ. ಇದನ್ನು ನೋಡಿ ಸಕುರಾ ನೋಡು ಏನು ಮಾಡಿದೆಯಾ ಅಂತ ಅಂತಾಳೆ. ಆಗ ನರುಟೋ ಮೊಲಾನ ಕೈಲಿ ಹಿಡ್ಕೊಂಡು ಕ್ಷಮೆ ಕೇಳೋಕ್ಕೆ ಶುರು ಮಾಡ್ತಾನೆ. ಆದರೆ ಕಕಾಶಿ ತನ್ನ ಮನಸ್ಸಿನಲ್ಲಿ ಹೇಳ್ತಾನೆ, ಇದು ಒಂದು ಸ್ನೋ ರಾಬಿಟ್, ಅಂದರೆ ಯಾರು ರಿಪ್ಲೇಸ್ಮೆಂಟ್ ಜುಟ್ಸುನ ಯೂಸ್ ಮಾಡಿದ್ದಾರೆ ಅಂತ. ಆಗ ನಾವು ಜಾಬುಜಾನ ನೋಡ್ತೇವೆ. ಆಗ ಕಕಾಶಿ ಎಲ್ರಿಗೂ ಬಚ್ಚಿಟ್ಕೋಕೆ ಹೇಳ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಜಾಬುಜಾ ತನ್ನ ಕತ್ತಿನ ಬೀಸಿರ್ತಾನೆ ಅಂತ. ಆ ಕತ್ತಿ ಹೋಗಿ ಒಂದು ಮರಕ್ಕೆ ಸಿಕ್ಕಾಕೊಳ್ಳುತ್ತೆ ಮತ್ತು ಅದರ ಮೇಲೆ ಜಾಬುಜಾ ನಿಂತ್ಕೋತಾನೆ. ಇದನ್ನು ನೋಡಿ ನರುಟೋ ಈ ಸಲ ನಾನು ಕಮಾಲ್ ತೋರಿಸ್ತೀನಿ ಅಂತ ಯೋಚಿಸ್ತಾನೆ. ನಂತರ ಕಕಾಶಿ ಜಾಬುಜಾಗೆ ಹೇಳ್ತಾನೆ, ನಾನೆಂದೂ ಅಂದ್ಕೊಂಡಿರಲಿಲ್ಲ ನಿನ್ನ ಭೇಟಿ ಆಗ್ತೀನಿ ಅಂತ. ಆವಾಗಲೇ ನರುಟೋ ಜಾಬುಜನ ಕಡೆಗೆ ಹೋಗ್ತಾನೆ. ಆದರೆ ಕಕಾಶಿ ಅದನ್ನು ತಡೆದು ಇವನು ಆ ಬೇರೆ ನಿಂಜಾಗಳ ಥರ ಅಲ್ಲ ಅಂತ ಹೇಳಿ ಹಿಂದೆ ಹೋಗೋಕ್ಕೆ ಹೇಳ್ತಾನೆ ಮತ್ತು ಇವನ ಜೊತೆ ಹೋರಾಡೋಕ್ಕೆ ಬಹುಶಃ ನಾನು ನನ್ನ ಶಾರಿಂಗನ್ನು ಯೂಸ್ ಮಾಡಲೇಬೇಕು ಅಂತಾನೆ. ಇದನ್ನು ಕೇಳಿ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಆಗ ಕಕಾಶಿ ಅವರಿಗೆ ನಿಮ್ಮ ಟೀಮ್ ವರ್ಕ್ನ ತೋರಿಸಿ ಬ್ರಿಡ್ಜ್ ಬಿಲ್ಡರ್ನ ಕಾಪಾಡಿ ಮತ್ತು ಈ ಫೈಟ್ನಿಂದ ದೂರ ಇರಿ ಅಂತಾನೆ. ಮತ್ತೆ ಕಕಾಶಿ ತನ್ನ ಒಂದು ಕಣ್ಣ ಮೇಲಿಂದ ಹೆಡ್ ಬ್ಯಾಂಡ್ನ ತೆಗೆದು ತನ್ನ ಇನ್ನೊಂದು ಕಣ್ಣು ಓಪನ್ ಮಾಡ್ತಾನೆ. ಇದನ್ನು ನೋಡಿ ಎಲ್ಲರೂ ಬೆರಗಾಗ್ತಾರೆ, ನಾವು ಸಹ. ಯಾಕಂದರೆ ಆ ಕಣ್ಣು ಸ್ವಲ್ಪ ವಿಭಿನ್ನವಾಗಿತ್ತು. ಇದನ್ನು ನೋಡಿ ಜಾಬುಜಾ ಹೇಳ್ತಾನೆ,
ನಾನು ಅದೃಷ್ಟ ಮಾಡಿದ್ದೀನಿ, ಯಾಕಂದರೆ ನನಗೆ ಶಾರಿಂಗಾನ್ ನೋಡೋಕೆ ಸಿಕ್ತು ಅಂತ. ಆಗ ನಟು ಕೇಳ್ತಾನೆ, ಎಲ್ಲರೂ ಬರೀ ಶಾರಿಂಗಾನ್ ಅಂತ ಹೇಳ್ತಾ ಇದ್ದೀರಾ, ಹಾಗಂದ್ರೆ ಏನು ಅಂತಾನೆ. ಆಗ ಸಾಸ್ಕೆ ಹೇಳ್ತಾನೆ, ಇದು ಒಂಥರ ಕಣ್ಣಲ್ಲಿರೋ ಶಕ್ತಿಯಾಗಿದೆ. ಈ ವಿಜುವಲ್ ಜುಟ್ಸುನಿಂದ ಯಾವುದೇ ಗೆಂಜುಡ್ಸು, ಟೈಜುಡ್ಸು ಮತ್ತು ನಿಂಜುಡ್ಸು ನಾನು ನೋಡಬಹುದಾಗಿದೆ ಮತ್ತು ಅದರಿಂದ ಬಚಾವ್ ಕೂಡ ಆಗ್ಬೋದು. ಆದಾಗ್ಯೂ ಶಾರಿಂಗಾನ್ ಇದಕ್ಕಿಂತ ತುಂಬ ಶಕ್ತಿಶಾಲಿ ಅಂತಾನೆ. ನಂತರ ಜಾಬುಜಾ ಹೇಳ್ತಾನೆ, ಸರಿಯಾಗಿ ಹೇಳಿದೆ ಹುಡುಗ, ಆದರೆ ಶಾರಿಂಗಾನ ಒಂದು ವಿಶೇಷ ಶಕ್ತಿ ಬಗ್ಗೆ ನೀನು ಹೇಳೋದು ಮರೆತೆ. ಅದೇನೆಂದರೆ ಶಾರಿಂಗಾನ್ ಯಾವುದೇ ಜುಟ್ಸುನ ಪರ್ಫೆಕ್ಟ್ ಕಾಪಿ ಮಾಡ್ಬೋದು, ಅಂದರೆ ನಕಲು ಮಾಡ್ಬೋದು. ಅದ್ರ ಜೊತೆನೇ ಕಕಾಸಿಗೆ ಹೇಳ್ತಾನೆ, ಯಾವಾಗ ನಾನು ಹಿಡನಿಂದ ಮಿಸ್ನಲ್ಲಿ ಹೊಸದಾಗಿ ಜೋನಿನ್ ಆಗಿದ್ದಾಗ ನಾನು ನಿನ್ನ ಬಗ್ಗೆ ನಮ್ಮ ಬಿಂಗೋ ಬುಕ್ನಲ್ಲಿ ಓದಿದ್ದೆ. ನೀನು ಪ್ರಪಂಚದಲ್ಲಿ ಬರೆದಿದ್ರೆ ನೀನು ಇದುವರೆಗೂ 1000ಕ್ಕಿಂತ ಹೆಚ್ಚು ಜುಟ್ಸುನ ಕಾಪಿ ಮಾಡಿದೀಯಾ. ಕಕಾಸಿ ದಿ ಕಾಪಿ ನಿಂಜಾ ಅಂತಾನೆ. ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ, ಕಕಾಸಿ ಸೆನ್ಸೆ ಇಷ್ಟೊಂದು ಫೇಮಸ್ ಅಂತ. ನಂತರ ಜಾಬುಜಾ ಹೇಳ್ತಾನೆ, ಸರಿ ಮಾತಾಡಿದ್ದು ಬಹಳ ಆಯಿತು, ಸರಿ ಈಗ ಆ ಮುದುಕನನ್ನು ನನಗೊಪ್ಸೋ. ಇದನ್ನು ಕೇಳಿ ನಟು, ಸಾಸ್ಕೆ, ಸಕುರಾ ಟಾಜುನನ್ನ ರಕ್ಷಿಸೋಕೆ ತಮ್ಮ ಪೊಸಿಷನ್ಗೆ ಹೋಗ್ತಾರೆ. ಇದನ್ನು ನೋಡಿ ಜಾಬುಜಾ, ಹಾಗಾದರೆ ಮೊದಲು ನಾನು ನಿನ್ನ ಸೋಲಿಸಬೇಕು ಅಲ್ವಾ ಕಕಾಸಿ ಅಂತ ಹೇಳಿ ನೀರಿನ ಹತ್ರ ಹೋಗ್ತಾನೆ ಮತ್ತು ತನ್ನ ಜುಟ್ಸು ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಎಲ್ಲ ಕಡೆ ಮಂಜು ತುಂಬಿಕೊಳ್ಳುತ್ತೆ. ಇದನ್ನು ನೋಡಿ ಸಕುರಾ ಕೇಳ್ತಾಳೆ, ಕಕಾಸಿ ಸೆನ್ಸೆ ಆ ವ್ಯಕ್ತಿ ಯಾರು ಅಂತ. ಆಗ ಕಕಾಸಿ ಹೇಳ್ತಾನೆ, ಅವನು ಜಾಬುಜಾ ಮೊಮೊಚಿ, ಹಿಡನ್ ಮಿಸ್ಟ್ನ ಹಳೆಯ ಲೀಡರ್. ಅವನನ್ನು ಸೈಲೆಂಟ್ ಕಿಲ್ಲಿಂಗ್ ಟೆಕ್ನಿಕ್ನ ಮಾಸ್ಟರ್ ಅಂತ ಕರೀತಾರೆ. ಯಾಕಂದರೆ ಆ ಹೆಸರಿಗೆ ತಕ್ಕಂತೆ ಅವನು ಯಾವುದೇ ಶಬ್ದ ಮಾಡದೆ ಶತ್ರುನ ಮುಗಿಸ್ತಾನೆ. ಹಾಗೆಯೇ ಒಂದು ಮಾತು ಹೇಳಬೇಕಂದ್ರೆ, ನಾನು ಶಾರಿಂಗ್ನಲ್ಲಿ ಎಕ್ಸ್ಪರ್ಟ್ ಅಲ್ಲ, ಅದಕ್ಕೆ ನಿಮ್ಮ ಫೋಕಸ್ನ ಕಳ್ಕೊಬೇಡಿ ಅಂತಾನೆ. ಆದರೆ ಇದನ್ನು ಕೇಳಿ ಎಲ್ಲರೂ ಇನ್ನೂ ಹೆದರ್ತಾರೆ. ಹಾಗಾಗಿ ಮಂಜು ಆವರಿಸೋಕ್ಕೂ ಶುರುವಾಗುತ್ತೆ. ನಂತರ ಟಾಜುನ ಹೇಳ್ತಾನೆ, ಲ್ಯಾಂಡ್ ಆಫ್ ಯೂಸ್ ಸಮುದ್ರದಿಂದ ಸುತ್ತುವರೆದಿದೆ, ಹಾಗಾಗಿ ಮಂಜು ಇರೋದು ತುಂಬ ಸಾಮಾನ್ಯ ವಿಷಯ ಅಂತಾನೆ. ನಂತರ ಜಾಬುಜಾ ಎಲ್ಲಿಂದನೋ ಮರಳಿ ನಿಂತು ಇವ್ರನ್ನ ಹೆದರ್ಸ್ತಾನೆ. ಸಾಸ್ಕೆ ಜಾಬುಜಾ ಮತ್ತು ಕಕಾಸಿನ ಬ್ಲಡ್ ಥರ್ಸ್ಟ್ನ ನೋಡಿ ಹೆದರ್ತಾನೆ, ಅಂದರೆ ಅವ್ರ ರಕ್ತದ ದಾಹಣ. ಮತ್ತು ಸಾಸ್ಕೆ ತನ್ನ ಮನದಲ್ಲಿ ಅನ್ಕೋತಾನೆ, ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ನಾನು ಸ್ವಲ್ಪನೂ ಅಲ್ಗಾಡಿದ್ರು ನಾನು ಸತ್ತೋಗ್ತೀನಿ ಅಂತ, ಮತ್ತು ಬಹಳ ಹೊತ್ತು ಹೀಗೆ ಇದ್ದರೆ ಹುಚ್ಚ ಆಗ್ತೀನಿ, ಅದಕ್ಕಿಂತ ನಾನು ಸಾಯೋದೇ ಒಳ್ಳೇದಂತ ಕುನಾಯಿನ ಎತ್ಕೋತಾನೆ. ಆದರೆ ಆಗ ಕಕಾಸಿ ಹೇಳ್ತಾನೆ, ಶಾಂತವಾಗಿರೋ ಸಾಸ್ಕೆ, ನಾನು ನನ್ನ ಸ್ಟೂಡೆಂಟ್ಸ್ನ ಸಾಯಕ್ಕೆ ಬಿಡಲ್ಲ, ನನ್ನ ಮೇಲೆ ನಂಬಿಕೆ ಇಡು ಅಂತಾನೆ. ಇದನ್ನು ಕೇಳಿ ಸಾಸ್ಕೆ ಶಾಂತವಾಗ್ತಾನೆ. ಆಗಲೇ ಜಾಬುಜಾ ಸಾಸ್ಕೆ, ಸಕುರಾ, ನರುಟೋನ ನಡುವೆ ಬಂದು ಇವಾಗೆಲ್ಲ ಮುಗೀತು ಅಂತ ಅಂದು ಅವ್ರ ಮೇಲೆ ದಾಳಿ ಮಾಡ್ತಾನೆ. ಆದರೆ ಕಕಾಶಿ ಶಾರಿಂಗಾನಿಂದ ಅವನ ಮೂಮೆಂಟ್ನ ನೋಡಿ ಸರಿಯಾದ ಸಮಯದಲ್ಲಿ ಅವನನ್ನು ಅಲ್ಲಿಂದ ತಡೆದು ಕುನಾಯಿನಿಂದ ಚುಚ್ತಾನೆ. ಆದರೆ ಅದು ಜಾಬುಜಾನ ವಾಟರ್ ಕ್ಲೋನ್ ಆಗಿರುತ್ತೆ. ಆದರೆ ನಿಜವಾದ ಜಾಬುಜಾ ಅವನ ಹಿಂದೆಯಿಂದ ದಾಳಿ ಮಾಡ್ತಾನೆ ಮತ್ತು ಕಕಾಸಿನ 2 ಭಾಗವಾಗಿ ಕತ್ತರಿಸ್ತಾನೆ. ಆದರೆ ಅದು ಕೂಡ ಕಕಾಸಿಯ ವಾಟರ್ ಕ್ಲೋನ್ ಆಗಿರುತ್ತೆ. ಇದನ್ನು ನೋಡಿ ಜಾಬುಜಾ ತನ್ನ ಮನಸ್ಸಿನಲ್ಲಿ, ಏನು ಅವನು ಆ ಮಂಜಿನಲ್ಲಿ ಕೂಡ ನನ್ನ ಜುಟ್ಸುನ ಕಾಪಿ ಮಾಡಿದ್ನ ಅಂತಾನೆ. ಅಷ್ಟರಲ್ಲಿ ಕಕಾಸಿ ಅವನ ಹಿಂದೆ ಬಂದು ಅವನ ಕೂತಿಗೆ ಕುನಾಯಿನ ಇಟ್ಟು ಅಲ್ಗಾಡ್ಬೇಡ ಅಂತಾನೆ. ಇಲ್ಲಿಗೆ ನರುಟೋನ ಎಪಿಸೋಡ್ 7 ಮುಗೀತು. ಮುಂದಿನ ಎಪಿಸೋಡ್ನ ಎಕ್ಸ್ಪ್ಲನೇಷನ್ನ ಕನ್ನಡದಲ್ಲಿ ನೋಡೋಕ್ಕೆ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಹಾಗೆ ಇದೇ ರೀತಿಯಾದ ಅನಿಮೆಗಳನ್ನ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ನ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ದ ಕನ್ನಡ ಅನಿಮೆವರ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಾನು ಬೇರೆ ಯಾರಿಗೂ ಹೀರೋ ಅಲ್ಲ, ನನಗೆ ಮಾತ್ರ ಹೀರೋ.